ನೀವೇನಾದರೂ ಈಸಿಯಾದಂಥ ಕೆಲಸ ಬೇಕು ಅಂತ ಹುಡುಕ್ತಾ ಇದ್ದೀರಾ? ನಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ, ವೈಫೈ ಕನೆಕ್ಷನ್ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಕಂಪ್ನಿಗೆ ನೀವೇನಾದರೂ ಸೆಲೆಕ್ಟ್ ಆದರೆ ಕಂಪ್ನಿಯವರೇ ನಿಮಗೆ ಲ್ಯಾಪ್ಟಾಪ್ ಮತ್ತು ವೈಫೈ ಕನೆಕ್ಷನ್ನ ಕೊಟ್ಟು ಐರಿಂಗ್ನ ಮಾಡ್ತಾರೆ. KYC ರೋಲ್ಗೆ ಅವರು ಐರಿಂಗ್ನ ಮಾಡ್ತಾ ಇರೋವಂಥದ್ದು. ಜಸ್ಟ್ ಕಂಪ್ನಿಯವರು ಕೊಟ್ಟಿರುವಂಥ ಇನ್ಫಾರ್ಮೇಷನ್ಸ್ ಸೇಮ್ ಟು ಸೇಮ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಈ ರೀತಿಯಾದಂಥ ರೋಲ್ನ ನೀವೇನಾದರೂ ಹುಡುಕ್ತಾ ಇದ್ದರೆ ಸ್ಕಿಪ್ ಮಾಡದೆ ವಿಡಿಯೋನ ಎಂಡವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿದೆ. ಯಾವುದೇ ರೀತಿ ಎಕ್ಸ್ಟ್ರಾ ಸ್ಕಿಲ್ಸ್ಗಳಿಲ್ಲ, ಟ್ಯಾಲೆಂಟ್ಸ್ಗಳಿಲ್ಲ ಅಂದರೂ ಪರವಾಗಿಲ್ಲ. ಕಂಪ್ನಿಯವರು ಕೊಟ್ಟಿರೋಂಥ ಇನ್ಫಾರ್ಮೇಷನ್ಸ್ ಹಾಗೆ ಕಸ್ಟಮರ್ಸ್ ಅಪ್ಲೋಡ್ ಮಾಡಿರೋಂಥ ಇನ್ಫಾರ್ಮೇಷನ್ ಸೇಮ್ ಇದೆಯಾ, ಕರೆಕ್ಟ್ ಇದೆಯಾ ಅಂತ ಜಸ್ಟ್ ಚೆಕ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇಲ್ಲಿ ಟೈಪ್ ಮಾಡಬೇಕು, ಎಂಟ್ರಿ ಮಾಡಬೇಕು, ಕಾಲಿಂಗ್, ಸೇಲ್ಸ್, ಟಾರ್ಗೆಟ್ಸ್ ಏನೂ ಕೂಡ ಇಲ್ಲ. ಈಸಿ ಆದಂಥ ಕೆಲಸ ಇದಾಗಿರುತ್ತೆ. ನೀವಿಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ನಾವು ಜಾಸ್ತಿ ಏನು ಓದಿಲ್ಲ, ಜಸ್ಟ್ 12th ಪಾಸ್ ಆಗಿದ್ದೀವಿ ಅಷ್ಟೇ ಮ್ಯಾಮ್ ಅಂದರೂ ಕೂಡ ಆರಾಮಾಗಿ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಜಾಸ್ತಿ ಎಜುಕೇಷನ್ಸ್ ಕೂಡ ಅವರಿಲ್ಲಿ ನಿಮ್ಮನ್ನ ಕೇಳ್ತಾ ಇಲ್ಲ. ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದ್ರೂ ಆರಾಮಾಗಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಬಟ್ ನೀವಿಲ್ಲಿ ಸೆಲೆಕ್ಟ್ ಆದ್ರಿ ಅಂದರೆ ಕಂಪ್ನಿ ಕಡೆಯಿಂದನೇ ನಿಮಗೆ ಲ್ಯಾಪ್ಟಾಪ್ ಮತ್ತು ವೈಫೈ ಕನೆಕ್ಷನ್ಸ್ನು ಕೂಡ ಅವರು ಪ್ರೊವೈಡ್ನ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಒಂದು ಒಳ್ಳೆ ಕೆಲಸ ಬೇಕು ಅಂತ ಹುಡುಕ್ತಾ ಇದ್ದೀರಾ, ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡಿಕೊಂಡು ಇಂಟರ್ವ್ಯೂನ ಚೆನ್ನಾಗಿ ಕ್ರ್ಯಾಕ್ ಮಾಡಿ. ಹಾಗೆ ಒಂದು ಒಳ್ಳೆ ಸ್ಯಾಲ್ರಿನ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು ಅನ್ನೋದು ಕೂಡ ಅವರು ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ಸ್ಪೆಸಿಫಿಕ್ ಆಗಿ ಇಷ್ಟೇ ಅಂತ ಮೆನ್ಷನ್ ಮಾಡಿಲ್ಲ ಅಂದರೂ ಕೂಡ ಒಂದು ಒಳ್ಳೆ ಅರ್ನಿಂಗ್ಸ್ನ ಈ ಕಂಪ್ನಿಲಿ ನೀವು ಮಾಡ್ಬೋದಾಗಿರುತ್ತೆ. ಸೊ ಇನ್ನು ಇಲ್ಲಿ ಹೇಗೆ ಕೆಲಸ ಮಾಡಬೇಕು, ಏನು ಕೆಲಸ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನಿರುತ್ತೆ, ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಜೊತೆಗೆ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈನ ಮಾಡೋದ್ರಿಂದ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕಾಗಿರುತ್ತೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡವರೆಗೂ ನೋಡಿ, ಇಲ್ಲಾಂದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗೋದಿಲ್ಲ. ವೆಬ್ಸೈಟ್ ಲಿಂಕ್ ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ಹೋಗ್ಬೋದಾಗಿರುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬೆಲ್ಲ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇದು ಬಂದು ರಿಮೋಟ್ ರಾಕೆಟ್ ಶಿಫ್ಟ್ಸಲ್ಲಿ ಪೋಸ್ಟ್ ಆಗಿರೋಂಥ ರೋಲ್ ಆಗಿದೆ. ನೀವಿಲ್ಲಿ ನೋಡ್ಬೋದು KYC ಆಪರೇಟರ್ ಅನಾಲಿಟಿಸ್ಟ್ ಅನ್ನೋ ರೋಲ್ಗೆ ಅವರಿಲ್ಲಿ ಐರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಬೇಸಿಕ್ಲಿ ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ, ನಾವು ಹೇಗೆ ಬ್ಯಾಂಕ್ಗಳಲ್ಲಿ KYCಗಳನ್ನ ಕಂಪ್ಲೀಟ್ ಮಾಡ್ತೀವಿ ಮಂತ್ಲಿ ಒನ್ಸ್ ಅಥವಾ 2 months ಒನ್ಸು, ಆ ರೀತಿ ಇವರ ಕಂಪ್ನಿಯ ಕಸ್ಟಮರ್ಸ್ಗಳ ಇನ್ಫಾರ್ಮೇಷನ್ಸ್ನ ನಿಮಗೆ ಕಳಿಸ್ಕೊಡ್ತಾರೆ. ಸೊ ಪ್ರೀವಿಯಸ್ ಆಗಿ ಕೊಟ್ಟಿರೋದು ಅಥವಾ ಇವಾಗ ಕೊಟ್ಟಿರೋದು ಕರೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಜಸ್ಟ್ ಚೆಕ್ ಮಾಡುವಂಥದ್ದು, ವೆರಿಫೈ KYCನ ಕಂಪ್ಲೀಟ್ ಮಾಡ್ಕೊಳೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಕಂಪ್ನಿಯವರು ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡುವಂಥ ನೆಸೆಸಿಟಿ ಇಲ್ಲ. ಆಲ್ರೆಡಿ ನಾನು ನಿಮಗೆ ಹೇಳಿರೋ ಹಾಗೆ, ನೀವೇನಾದರೂ ಈ ಕಂಪ್ನಿಗೆ ಸೆಲೆಕ್ಟ್ ಆದ್ರಿ, ನಿಮ್ಮನ್ನ ಆನ್ ಬೋರ್ಡಿಂಗ್ ಅಥವಾ ತೊಗೊಳ್ತಾ ಇದ್ದಾರೆ, ಸೆಲೆಕ್ಟ್ ಮಾಡ್ಕೊಂಡ್ರು ಅಂದರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಮತ್ತು ವೈಫೈ ಕನೆಕ್ಷನ್ ಇಲ್ಲ ಅಂದರೂ ಕೂಡ ಕಂಪ್ನಿಯವರೇ ಪ್ರೊವೈಡ್ ಮಾಡಿ ನಿಮಗೆ ಇಲ್ಲಿ ಅವರು ಐರಿಂಗ್ನ ಮಾಡ್ತಾರೆ. ಸೊ ಯಾರು ಕೂಡ ಇಲ್ಲಿ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ರೋಲಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಹಾಗೆ ನೀವು ಇಲ್ಲಿ ನೋಡ್ಬೋದು ರಿಮೋಟ್ ಇಂಡಿಯಾ ಅನ್ನೋದು ಕೂಡ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸೊ ಯಾರೆಲ್ಲ ಇಂಡಿಯನ್ಸ್ ಮನೆಯಿಂದ ಕೆಲಸ ಬೇಕಂತ ಹುಡುಕ್ತಾ ಇದ್ದೀರಾ ಅವರೆಲ್ಲ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಇಲ್ಲಿ ಫುಲ್ ಟೈಮ್ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಫುಲ್ ಟೈಮ್ ಆಗಿರುತ್ತೆ. ಜೊತೆಗೆ ನೀವು ಇಲ್ಲಿ ಯಾವುದೇ ರೀತಿ ಕಾಲಿಂಗ್, ಸೇಲ್ಸ್, ಟಾರ್ಗೆಟ್ ಮಾಡೋ ನೆಸೆಸಿಟಿ ಇಲ್ಲದೆ ಇರೋದ್ರಿಂದ ನೀವೇನಾದರೂ ಸ್ಟೂಡೆಂಟ್ಸ್ಗಳಾಗಿದ್ರು ಕೂಡ ಮಾರ್ನಿಂಗ್ ಯಾರಿಗೆಲ್ಲ ಕಾಲೇಜ್ಗಳಿರುತ್ತೆ, ಲೈಕ್ 7:30 11:30 ಯಾರಿಗೆಲ್ಲ ಕಾಲೇಜ್ಗಳಿರುತ್ತೆ ಸ್ಟೂಡೆಂಟ್ಸ್ಗಳು, ಸಾಕಷ್ಟು ಇವಾಗ ಡಿಗ್ರಿ ಅಥವಾ ಕಾಲೇಜ್ಗಳೆಲ್ಲ ಮಾರ್ನಿಂಗ್ ಶಿಫ್ಟ್ಸ್ ಇರುತ್ತೆ. ಸೊ ನಿಮಗೂ ಏನಾದರೂ ಆ ರೀತಿ ಇದ್ದರೆ ಅವ್ರುಗಳು ಕೂಡ ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಇನ್ನು ಹೌಸ್ ವೈಫ್ಸ್, ಮದರ್ಸ್ಗಳು ಕೂಡ ಮಾಡ್ಬೋದು. ಜಸ್ಟ್ ಇನ್ಫಾರ್ಮೇಷನ್ಸ್ನ ಚೆಕ್ ಮಾಡುವಂಥದ್ದು. ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ. ನೀವು ಕಾಲ್ ಮಾಡಬೇಕು ಅನ್ನೋ ನೆಸೆಸಿಟಿ ಕೂಡ ಇಲ್ಲ. ಆರಾಮಾಗಿ ನೀವು ಇಲ್ಲಿ ಈ ಕೆಲಸನ ಮಾಡ್ಬೋದಾಗಿರುತ್ತೆ. ಇನ್ನು ಇಲ್ಲಿ ಅವ್ರು ನಿಮಗೆ ಕೆಲಸ ಕೊಟ್ಟಿರ್ತಾರೆ, ಅದು ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ಆಫ್ ಆಗುತ್ತೆ. ಬಟ್ ಇಲ್ಲಿ ಫುಲ್ ಟೈಮ್ ಲೆಕ್ಕನೇ ಅವರು ತೊಗೊಳುವಂಥದ್ದು. ಇನ್ನು ಇಲ್ಲಿ ನೀವು ನೋಡಿದ್ರೆ ALM ಅಥವಾ ಫೈನಾನ್ಸ್ ಕ್ರೈಮ್ಗಳನ್ನ ನಾವಿಲ್ಲಿ ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇದು ಬಂದು ಬಿಟ್ಕಾಯಿನ್ ಆ ರೀತಿ ಕಂಪ್ನಿಗೆ ರಿಲೇಟೆಡ್ ಆಗಿರುತ್ತೆ. ಸೊ ಅದರಿಂದ ಫೈನಾನ್ಸ್ ಅಥವಾ ಫಿನಾನ್ಸ್ ರಿಲೇಟೆಡ್ ಕ್ರೈಮ್ಗಳಾಗದೇ ಇರೋ ಹಾಗೆ ಈ KYC ಅಲ್ಲಿ ವರ್ಕ್ ಮಾಡೋದ್ರಿಂದ ನಾವು ತಡಿಬೋದು ಅನ್ನೋದು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ನೋ ಡಿಗ್ರಿ ರಿಕ್ವೈರ್ಡ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಡಿಗ್ರಿ ಮಾಡ್ಕೊಂಡಿಲ್ಲ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ಸೊ ಜಸ್ಟ್ 12th ಪಾಸ್ ಆಗಿದ್ದೀವಿ ಅಷ್ಟೇ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ನೀವು ಇಲ್ಲಿ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ರೋಲ್ ಬಗ್ಗೆ ಅಥವಾ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇದೆ. ಅದನ್ನು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಏನಾರು ಡೌಟ್ ಇದೆ, ಗೊತ್ತಾಗಿಲ್ಲ ಅಂದರೂ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ಇಲ್ಲ ಅಂದರೂ ಕೂಡ ನೀವು ಜಸ್ಟ್ ಇದ್ರದ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಕ್ಲಿಕ್ ಮಾಡಿದ್ರೆ ಇದೇ ಇಂಟರ್ಫೇಸ್ ಬರುತ್ತೆ. ನೀವು ಕೂಡ ಒಂದ್ಸಲ ವೆರಿಫೈ ಮಾಡ್ಕೊಬೋದಾಗಿರುತ್ತೆ.
ನೀವಿಲ್ಲಿ ನೋಡಿದ್ರೆ ಎಂಡ್ ಟು ಎಂಡ್ KYCs and EDC require access and customer risk tightness and complete internal policies and guidelines, global ALM CTF ರಿಗಾರ್ಡಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಎಂಡ್ ಟು ಎಂಡ್ KYCsಗಳು ಏನೇನು ಮಾಡಬೇಕು, ಲೈಕ್ ಅವರ ನೇಮ್ ಆಗಿರ್ಬೋದು ಅಥವಾ ಅವರ ಆಧಾರ್ ಕಾರ್ಡ್ ಕೊಟ್ಟಿರೋವಂಥದ್ದು ಅಥವಾ ಪ್ಯಾನ್ ಕಾರ್ಡ್ ಕೊಟ್ಟಿರೋವಂಥದ್ದು ಕರೆಕ್ಟ್ ಆಗಿದೆಯಾ, ಅದೇ ಫೋಟೋ ಇದೆಯಾ, ಅದೇ ಹೆಸರು ಇದೆಯಾ, ಡೇಟ್ ಆಫ್ ಬರ್ತ್ ಅದೇ ಇದೆಯಾ, ಆ ರೀತಿ ನೀವು ಜಸ್ಟ್ KYC ಚೆಕ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದನ್ನು ಕಸ್ಟಮರ್ ರಿಸ್ಕ್ನ ಕಮ್ಮಿ ಮಾಡೋದಕ್ಕೆ ಅಥವಾ ಕಸ್ಟಮರ್ಸ್ಗೆ ಫ್ರಾಡ್ ಆಗದೆ ಇರೋ ರೀತಿ ಅಥವಾ ಅವರಿಂದ ಬೇರೆಯವರಿಗೆ ಫ್ರಾಡ್ ಆಗದೆ ಇರೋ ರೀತಿ ನಾವಿಲ್ಲಿ ತಡಿಬೋದು ಅನ್ನೋದನ್ನ ಸ್ಪೆಸಿಫೈ ಮಾಡಿದ್ದಾರೆ. ಇನ್ನು perform completely EDD invitation high risk induction including depth analyzation of individual source of funds and source of wealth ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅದು ಏನು EDD ಇರುತ್ತೆ ಅದನ್ನೆಲ್ಲ ಐ ರಿಸ್ಕ್ಗಳನ್ನ ಲೈಕ್ ಕಮ್ಮಿ ಮಾಡೋದಕ್ಕೆ ಅಥವಾ ಐ ರಿಸ್ಕ್ ಆಗದೆ ಇರೋ ಹಾಗೆ ನೋಡ್ಕೊಳೋದಕ್ಕೆ, ಇಂಡಿವಿಜುವಲ್ ಡೆಪ್ತ್ ಅನಲೈಸ್ ಮಾಡೋದಕ್ಕೆ, ಒಂದು ಪರ್ಸನ್ನ ಇಂಡಿವಿಜುವಲ್ ಆಗಿ ಡೆಪ್ತ್ ಆಗಿ ಅನಲೈಸ್ ಮಾಡೋದಕ್ಕೆ, ಅವರೇನಾ ಅಲ್ವಾ, ಇವಾಗ ಒಂದೇ ಹೆಸರಲ್ಲಿ ತುಂಬ ಜನ ಇರ್ತಾರೆ. ಸೊ ಇನ್ಷಿಯಲ್ನ ಸ್ಪೆಸಿಫೈ ಮಾಡಿ ಹಾಕುವಂಥದ್ದು ಅಥವಾ ಡೇಟ್ ಆಫ್ ಬರ್ತ್ನ ಸ್ಪೆಸಿಫೈ ಮಾಡಿ ಹಾಕುವಂಥದ್ದು ಅಥವಾ ಅವರ ಎಲ್ಲಿಂದ ಯಾವ ಸಿಟಿಯಿಂದ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹಾಕುವಂಥದ್ರಿಂದ ಅದು ಇಂಡಿವಿಜುವಲ್ ಡೆಪ್ತ್ ಆಗಿ ಅನಲೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋದನ್ನೆಲ್ಲ ಅವರು ಕೊಟ್ಟಿದ್ದಾರೆ. ಹಾಗೆ ಸೋರ್ಸ್ ಆಫ್ ಫಂಡ್ ಯಾವ ಬ್ಯಾಂಕಿಂದ ಬರ್ತಾ ಇದೆ, ಯಾವ ಅಕೌಂಟಿಂದ ಬರ್ತಾ ಇದೆ, ಅಕೌಂಟ್ ನಂಬರಿಂದ ಬರ್ತಿದೆ, ಅದೆಲ್ಲನೂ KYCಯಲ್ಲಿ ನಾವು ಹಾಕ್ತೀವಿ. ಸೊ ಅದರಿಂದ ಅದನ್ನೆಲ್ಲ ಕೂಡ ನಾವಿಲ್ಲಿ ಮಾಡಬೇಕಾಗಿರುತ್ತೆ ಅನ್ನೋದನ್ನ ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ಅಸೆಸ್ ಫಿನಾನ್ಷಿಯಲ್ ಕ್ರೈಮ್ ಆ್ಯಂಡ್ ಜಡ್ಜ್ಮೆಂಟಲ್ ರಿಸ್ಕ್ SAR ಕೇಸಸ್ ವಿತ್ ಕ್ಲಿಯರ್ ಡೆಫಿನೆಟ್ ಆ್ಯಂಡ್ ಡಾಕ್ಯುಮೆಂಟೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಿನಾನ್ಸ್ ಕ್ರೈಮ್ಗಳು ಆಗದಿರೋ ಹಾಗೆ ನಾವಿಲ್ಲಿ ಕಾಪಾಡ್ಕೊಬೇಕಾಗಿರುತ್ತೆ. ಸೊ ಅದರಿಂದ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವಿಲ್ಲಿ ಕರೆಕ್ಟಾಗಿ ಅಕೌಂಟ್ ನಂಬರ್ನ ಹಾಕೋದ್ರಿಂದ ವೆರಿಫೈ ಮಾಡೋದ್ರಿಂದ ಅದು ಹೆಲ್ಪ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನು ಏನಾದರೂ ಪಾಲಿಸೀಸ್ ಅಥವಾ SA ಕೇಸಸ್ಗಳಿದ್ರೆ ಅದನ್ನೆಲ್ಲನೂ ಕೂಡ ಇಲ್ಲಿ ನೀವು ಕಂಪ್ಲೀಟಾಗಿ ಚೆಕ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ಕಂಪ್ನಿಯವರೇ ನಿಮಗೆ ಟ್ರೈನ್ ಮಾಡ್ತಾರೆ. ಇಲ್ಲಿ ನಾನು ಹೇಳೋದ್ರಿಂದನೂ ಕೂಡ ನಿಮಗೆ ಅರ್ಥ ಆಗಲ್ಲ, ಯಾಕಂದರೆ ಇದೆಲ್ಲ SAR ಅನ್ನೋ ಶಾರ್ಟ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ, EDD ಆದರೆ ನಿಮಗೆ ಶಾರ್ಟ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ, ನಿಮ್ಗೆ ಅಷ್ಟು ಅರ್ಥ ಆಗೋದು ಇಲ್ಲ. ಬಟ್ ಒಂದು ಸಲ ನೀವು ಸೆಲೆಕ್ಟ್ ಆದ್ರಿ, ಇಂಟರ್ವ್ಯೂ ತೊಗೊಂಡ್ರಿ, ಅವ್ರಿಗೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಇಷ್ಟ ಆಯಿತು ಅಥವಾ ನಿಮ್ಮ ಟೈಪಿಂಗ್ ಸ್ಪೀಡ್ ಎಲ್ಲ ಇದೆ, ನಿಮ್ಮ ಸ್ಕಿಲ್ಸ್ಗಳನ್ನ ನೀವು ಹೇಳ್ಕೊಂಡು ಇಷ್ಟ ಆಯಿತು ಅಂದರೆ ಆಮೇಲೆ ಅವ್ರು ನಿಮ್ಮನ್ನ ಆನ್ ಬೋರ್ಡಿಂಗ್ ತೊಗೊಳ್ತಾರೆ. ಆ ಟೈಮಲ್ಲಿ ನೀವು ಎಲ್ಲನೂ ಕೂಡ ಕಂಪ್ಲೀಟಾಗಿ ಕಲಿತೀರ. ಏನೆಲ್ಲ ಬಂದಿರುತ್ತೆ KYCಲಿ ಹೇಗೆ ಮಾಡಬೇಕು ಅನ್ನೋದನ್ನ ಅವರು ಕಂಪ್ಲೀಟಾಗಿ ಕೊಡ್ತಾರೆ. ಬೇಸಿಕ್ ಇನ್ಫಾರ್ಮೇಷನ್ಸ್ಗಳಿರುತ್ತೆ, ಅದನ್ನು ಜಸ್ಟ್ ಅಪ್ಲೋಡ್ ಮಾಡಿರ್ತಾರಲ್ಲ ಅದೆಲ್ಲ ಕರೆಕ್ಟಾಗಿದೆಯಾ ಇಲ್ವ ಅಂತ ಚೆಕ್ ಮಾಡುವಂಥದ್ದು, ಆ ರೀತಿ ಕೆಲಸ ಇರುತ್ತೆ ಅಷ್ಟೇ. ಸೊ ಅದನ್ನು ಕೂಡ ಅವ್ರು ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತಾರೆ. ಇಲ್ಲಿ ನೆಕ್ಸ್ಟ್ ನೀವು ನೋಡ್ಬೋದು, ಆ್ಯಕ್ಟ್ ಆಸ್ ಅ KYC EDD ಸಬ್ಜೆಕ್ಟ್ ಮ್ಯಾಟರ್ಸ್ ಎಕ್ಸ್ಪರ್ಟ್ಸ್ ಆ್ಯಂಡ್ ಪಾಯಿಂಟ್ ಆಫ್ ಕಸ್ಟಮರ್ ಫೇಸಸ್ ಆ್ಯಂಡ್ ಆಪೋಷನಲ್ ಟೀಮ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ KYCಯಲ್ಲಿ ಅಥವಾ EDD ಸಬ್ಜೆಕ್ಟ್ ಮ್ಯಾಟರ್ಸ್ಗಳಲ್ಲಿ ಕಸ್ಟಮರ್ ಫೇಸ್ ಕರೆಕ್ಟ್ ಆಗಿದೆಯಾ ಅಲ್ವಾ, ಅಂದರೆ ಆಧಾರ್ ಕಾರ್ಡ್ಗಳನ್ನ ಕೊಟ್ಟಿರ್ತಾರೆ ಅಥವಾ ಪ್ಯಾನ್ ಕಾರ್ಡ್ನ ಕೊಟ್ಟಿರ್ತಾರೆ, ಫೋಟೋಸ್ನ ಹಾಕಿರ್ತಾರೆ. ಸೊ ಅದು ಸೇಮ್ ಇದೆಯಾ ಇಲ್ವಾ ಪ್ರೀವಿಯಸ್, ಅಥವಾ ಅವ್ರದ್ದು ಒಂದು DPನ ಹಾಕಕ್ಕೆ ಕೇಳುತ್ತೆ ಅಥವಾ ಮುಖ ಸ್ಕ್ಯಾನ್ ಮಾಡೋದಕ್ಕೆ ಕೇಳುತ್ತೆ. ಆ ಟೈಮಲ್ಲಿ ಅದು ತೆಗ್ದಿರೋ ಫೋಟೋಸ್ಗಳು ಸೇಮ್ ಇದೆಯಾ ಇಲ್ವಾ, ಅಥವಾ ಡಿಫ್ರೆಂಟ್ ಪರ್ಸನ್ ಇದ್ದಾರಾ, ಬೇರೆ ಆಧಾರ್ ಕಾರ್ಡ್ನ ಯೂಸ್ ಮಾಡಿದಾರಾ, ಈ ರೀತಿನೆಲ್ಲ ನೀವು ಜಸ್ಟ್ ಚೆಕ್ ಮಾಡಬೇಕಾಗಿರುತ್ತೆ. ಆಲ್ಮೋಸ್ಟ್ ಸೇಮೇ ಇರುತ್ತೆ, ಯಾವಾಗಲೂ ಯಾವುದು ಡಿಫ್ರೆಂಟ್ ಆಗೋದಿಲ್ಲ. ಅಕಸ್ಮಾತ್ ಇರಬಾರ್ದು ಅನ್ನೋದಕ್ಕೆ ಈ ರೋಲ್ನ ಅವರು ಮಾಡ್ತಾ ಇರೋವಂಥದ್ದು. ಇನ್ನು ಐಡೆಂಟಿಫೈ ಆಪರ್ಚುನಿಟೀಸ್ ಆ್ಯಂಡ್ ಪ್ರೊಸೆಸ್ ಡೇಟಾ, ಡ್ರೈವ್ ಸೊಲ್ಯೂಷನ್ಸ್ ಆ್ಯಂಡ್ ಇಂಪ್ರೂವ್ ಕ್ವಾಲಿಟಿ, ಸ್ಪೀಡ್ ಆ್ಯಂಡ್ ರಿಸ್ಕ್ ಕಂಟ್ರೋಲ್ ಅದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವಾಲಿಟಿ ಅಥವಾ ಡೇಟಾ ಸರ್ವ್ಸ್ ಸೊಲ್ಯೂಷನ್ಸ್ಗಳನ್ನ ಮಾಡೋದಕ್ಕೆ, ಕ್ವಾಲಿಟಿನ ಇಂಪ್ರೂವ್ ಮಾಡೋದಕ್ಕೆ, ಸ್ಪೀಡ್ನ ಇಂಪ್ರೂವ್ ಮಾಡೋದಕ್ಕೆ, ಹಾಗೆ ರಿಸ್ಕ್ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವಿಲ್ಲಿ ಯೂಸ್ ಮಾಡ್ತೀವಿ ಇದೆಲ್ಲನೂ ಅಂತ ಕೂಡ ಅವರು ಕೊಟ್ಟಿದ್ದಾರೆ. ಇನ್ನು ಡೆಲಿವರ್ ಪ್ರಾಜೆಕ್ಟ್ ಸಬ್ಜೆಕ್ಟ್ಸ್ ಆ್ಯಂಡ್ ಟ್ರೈನಿಂಗ್ಸ್ ಫಾರ್ ಇಂಟರ್ನಲ್ ಟೀಮ್ ಆ್ಯಂಡ್ BPO ಪಾರ್ಟ್ನರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಇಂಟರ್ನಲ್ ಟೀಮ್ ಅಥವಾ ಪ್ರಾಜೆಕ್ಟ್ ಸಬ್ಜೆಕ್ಟ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಟ್ರೈನಿಂಗ್ನ ಕೊಡ್ತಾರೆ, ಅಥವಾ BPO ಪಾರ್ಟ್ನರ್ಸ್ಗಳ ಜೊತೆ ಕೂಡ ನಿಮ್ಮನ್ನ ಕಮ್ಯುನಿಕೇಟ್ಗಳು ಮಾಡಿ ಕೊಡ್ತಾರೆ ಅನ್ನೋದನ್ನ ಅವ್ರು ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಸೊ ಸಿಂಪಲ್ ಆಗಿರೋದನ್ನ ಅವ್ರು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಯು ಡೋಂಟ್ ನೀಡ್ ಟು ವರಿ, ತುಂಬ ಸಿಂಪಲ್ ಆಗಿದೆ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಎಬಿಲಿಟಿ ಟು ಫಾಲೋ ಡಿಫಿಕಲ್ಟ್ ಪ್ರೋಸೆಸ್ ವೈಲ್ ಪ್ರೊವೈಡಿಂಗ್ ಅಕ್ಯುರಸಿ ಆ್ಯಂಡ್ ವೆಲ್ ಡಾಕ್ಯುಮೆಂಟ್ ಔಟ್ಪುಟ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಅಟೆನ್ಷನ್ ಟು ಡೀಟೇಲ್ ಇರಬೇಕು ನಿಮಗೆ. ಹಾಗೆ ಕೆಲವೊಂದ್ಸಲ ಡಿಫಿಕಲ್ಟ್ ಪ್ರಾಜೆಕ್ಟ್ಸ್ಗಳಿರುತ್ತೆ ಅಥವಾ ಪ್ರೋಸೆಸ್ಗಳಿರುತ್ತೆ, ಅದನ್ನೆಲ್ಲ ಕರೆಕ್ಟಾಗಿ ನೀವು ಡಾಕ್ಯುಮೆಂಟ್ ಔಟ್ಪುಟ್ನ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೇಗೆ ಮಾಡಬೇಕು ಏನು ಅನ್ನೋದು ಕೂಡ ಕಂಪ್ನಿಯವರೇ ನಿಮಗೆ ಸ್ಪೆಸಿಫೈ ಮಾಡಿ ಹೇಳ್ತಾರೆ. ಸೊ ಅದನ್ನು ನೀವು ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಇನ್ನು ಎಬಿಲಿಟಿ ಟು ಆಕ್ಸೆಸ್ ಕಸ್ಟಮರ್ ಇನ್ಫಾರ್ಮೇಷನ್ ಆ್ಯಂಡ್ ಐಡೆಂಟಿಫೈ ಪಾಸಿಬಲ್ ರಿಸ್ಕ್ ಅನ್ನೋದು ಕೂಡ ಕೊಟ್ಟಿದ್ದಾರೆ.
ಸೊ ನೀವಿಲ್ಲಿ ಕಸ್ಟಮರ್ ಇನ್ಫಾರ್ಮೇಷನ್ಸ್ನ ಆಕ್ಸೆಸ್ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಅದನ್ನು ಜಸ್ಟ್ ಓಪನ್ ಮಾಡಿ ಚೆಕ್ ಮಾಡಿದಾಗ ಯಾವ್ದಾರ ರಿಸ್ಕ್ ಇದೆಯಾ ಇಲ್ವಾ ಅಂತ ಐಡೆಂಟಿಫೈ ಮಾಡುವಂಥದ್ದು, ಅಥವಾ ಇಶ್ಯೂಸ್ಗಳು ಬರ್ತಾ ಇದೆಯಾ, ಸೇಮ್ ನಂಬರ್ ಇಲ್ವಾ, ಅಥವಾ ಏನಾದರೂ ಡಾಕ್ಯುಮೆಂಟ್ನ ಅವ್ರು ಅಪ್ಲೋಡ್ ಮಾಡದೆ ಬಿಟ್ಬಿಟ್ಟಿದ್ದಾರಾ, ಈ ರೀತಿ ಅದನ್ನು ಚೆಕ್ ಮಾಡಿ ನೀವು ಹೇಳಬೇಕಾಗಿರುತ್ತೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಕಂಫರ್ಟಬಲ್ ವರ್ಕಿಂಗ್ ವಿತ್ ಐ ವಾಲ್ಯೂಮ್ ಫಾಸ್ಟ್ ಪ್ಲೇಸ್ ಆಪರ್ಚುನಿಟಿ ಸೆಟ್ಟಿಂಗ್ಸ್ ಆ್ಯಂಡ್ ಇನ್ಕ್ಲೂಡಿಂಗ್ ಮೀಟಿಂಗ್ಸ್ ಪ್ರಾಡಕ್ಟ್ಸ್ ಆ್ಯಂಡ್ ಕ್ವಾಲಿಟಿ ಎಕ್ಸ್ಪೆಕ್ಟೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಐ ವಾಲ್ಯೂಮ್ ವರ್ಕ್ ಜೊತೆ ನೀವು ಇಲ್ಲಿ ವರ್ಕ್ನ ಮಾಡಬೇಕಾಗಿರುತ್ತೆ. ಹಾಗೆ ಇಲ್ಲಿ ಫಾಸ್ಟ್ ಹೋಗುವಂಥ ಕಂಪ್ನಿ ಅಥವಾ ಫಾಸ್ಟ್ ಗ್ರೋಯಿಂಗ್ ಕಂಪ್ನಿಗಳ ಜೊತೆ ನೀವು ಇಲ್ಲಿ ವರ್ಕ್ನ ಮಾಡ್ತೀರಾ. ಇನ್ಕ್ಲೂಡಿಂಗ್ ಮೀಟಿಂಗ್ಗಳು ಕೂಡ ಇರುತ್ತೆ, ನಿಮಗೆ ಹೇಗೆ ವರ್ಕ್ ಮಾಡಬೇಕು, ಏನು ನೀವು ಹೇಗೆ ವರ್ಕ್ ಮಾಡ್ತಿದ್ರಾ, ಎಲ್ಲಿ ಇಂಪ್ರೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮೀಟಿಂಗ್ ಇರುತ್ತೆ, ಅದನ್ನು ಕೂಡ ನೀವು ಅಟೆಂಡ್ ಮಾಡಬೇಕಾಗಿರುತ್ತೆ. ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡ್ತೀವಿ ಅನ್ನೋದು ಅವರಲ್ಲಿ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಇನ್ನು ಎಕ್ಸ್ಪೋರ್ಟ್ ಆ್ಯಂಡ್ ಎನ್ಹಾನ್ಸ್ ಡ್ಯೂರಿಯಲ್ EDD ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಫೈನಾನ್ಷಿಯಲ್ ಕ್ರೈಮ್ಸ್ಗಳನ್ನ ಇಲ್ಲಿ ಕಮ್ಮಿ ಮಾಡೋದಕ್ಕೆ ಅಥವಾ ಸ್ಟ್ಯಾಂಡರ್ಡ್ ಸ್ಕ್ರೀನಿಂಗ್ಗಳನ್ನ ಕಮ್ಮಿ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಕೊಡ್ತಾ ಇದ್ದಾರೆ. ಇನ್ನು ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಅಕ್ರಾಸ್ ಮಲ್ಟಿಪಲ್ ಜಡ್ಜ್ಮೆಂಟಲ್ ಆ್ಯಂಡ್ ಫೇಸ್ ಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಮಲ್ಟಿಪಲ್ ಜಡ್ಜ್ಮೆಂಟ್ಸ್ಗಳಲ್ಲಿ ನಿಮಗೆ ಇದ್ರೂ ಕೂಡ ತುಂಬ ಹೆಲ್ಪ್ ಆಗುತ್ತೆ, ಇಲ್ಲಿ ಬೆನಿಫಿಟ್ಸ್ ಆಗುತ್ತೆ ಅನ್ನೋದು ಕೊಡ್ತಾ ಇದ್ದಾರೆ. ಇನ್ನು ನೀವಿಲ್ಲಿ ವರ್ಕ್ ಮಾಡೋದ್ರಿಂದ ನಿಮಗೆ ಏನು ಬೆನಿಫಿಟ್ಸ್ಗಳಿದೆ ಅಂದರೆ ಕಾಂಪ್ಲಿಮೆಂಟರಿ ಸ್ಯಾಲ್ರಿ ಪ್ಯಾಕೇಜ್ಗಳಿರುತ್ತೆ, ಓಕೆನಾ. ಸೊ ನಿಮಗೆ ಮಂತ್ಲಿ ಇಷ್ಟು ಅನ್ನೋ ಪ್ಯಾಕೇಜ್ ಇರುತ್ತೆ, ಅದನ್ನು ನಿಮಗೆ ಸ್ಯಾಲ್ರಿ ಕೊಡ್ತಾ ಹೋಗ್ತಾರೆ. ಇನ್ನೊಂದು ನಾನು ನಿಮಗೆ ಹೇಳಬೇಕು, ಇದು ಬಂದು US ಬೇಸ್ ಅಥವಾ UK ಬೇಸ್ಡ್ ಕಂಪ್ನಿಗಳಾಗಿದೆ. ಸೊ ಅದರಿಂದ ಇದು ಡಾಲರ್ಸ್ ರೂಪದಲ್ಲಿರುತ್ತೆ, ಓಕೆನಾ. ಸೊ ಯಾವುದೋ ಅಮೌಂಟ್ ಇಲ್ಲಿ ಇಂಡಿಯನ್ ರುಪೀಸಲ್ಲಿ ಇರೋಲ್ಲ, ಡಾಲರ್ಸ್ ರೂಪದಲ್ಲಿರುತ್ತೆ. ಅದನ್ನು ಆಮೇಲೆ ನಿಮಗೆ ಕನ್ವರ್ಟ್ ಮಾಡಿ ಕೊಡ್ತಾರೆ. ಸೊ ಅದು ಎಷ್ಟು ಕೊಡ್ತಾರೆ ಏನು ಅನ್ನೋದನ್ನ ನಿಮಗೆ ಇಂಟರ್ವ್ಯೂ ತೊಗೊಂಡಾಗಲೇ ಅವರು ಸ್ಪೆಸಿಫೈ ಮಾಡಿ ಹೇಳುವಂಥದ್ದು, ಅದನ್ನೇ ಅವರು ಇಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಈಕ್ವಲ್ ಪ್ಯಾಕೇಜ್ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಬಿಲ್ಲಿಂಗ್ ಫ್ರೀಡಮ್ ಸ್ಟಾರ್ಟ್ಸ್ ವಿತ್ ಅವರ್ ಎಂಪ್ಲಾಯ್ಮೆಂಟ್, ಸೊ ಆಲ್ ಎಂಪ್ಲಾಯರ್ಸ್ ಆಸ್ ಓನರ್ಶಿಪ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಈಕ್ವಲ್ ಪ್ಯಾಕೇಜಸ್ಗಳನ್ನ ಕೊಡ್ತೀವಿ, ಎಲ್ಲ ಎಂಪ್ಲಾಯೀಸ್ ಕೂಡ ಇಲ್ಲಿ ಅವ್ರದ್ದೇ ಆದಂಥ ಫ್ರೀಡಮ್ನ ಇಲ್ಲಿ ವರ್ಕ್ ಮಾಡ್ಬೋದು ಅನ್ನೋದನ್ನ ಕೂಡ ಕೊಟ್ಟಿದ್ದಾರೆ. ಪೇ ಫಾರ್ ಪರ್ಸನಲ್ ಬೋನಸಸ್ ಥ್ರೂ ಔಟ್ಲೈಟ್ಸ್ ಕಸ್ಟಮರ್ಸ್ ಔಟ್ಕಮ್ಸ್ ರಿವ್ಯೂಸ್ ಔಟ್ಸೈಡ್ಸ್ ರಿವ್ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಬೋನಸಸ್ ಕೂಡ ಇರುತ್ತೆ ಪರ್ಫಾರ್ಮೆನ್ಸ್ ವೈಸ್ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕೆಲಸನ ಮಾಡ್ತೀರಾ ಅಷ್ಟು ಜಾಸ್ತಿ ಇಲ್ಲಿ ಅರ್ನಿಂಗ್ಸ್ ನಿಮಗೆ ಆಗ್ತಾ ಹೋಗುತ್ತೆ. ಇನ್ನು ಅನ್ಲಿಮಿಟೆಡ್ ಹಾಲಿಡೇಸ್ ಅಂತ ಕೊಟ್ಟಿದ್ದಾರೆ. ವಿ ಗಿವ್ ಯು ಆಟೋಮೆಟಿಕ್ ಆ್ಯಂಡ್ ಚೂಸ್ ವೆನ್ ಟು ವರ್ಕ್ ಆ್ಯಂಡ್ ವೆನ್ ಯು ಶಿಫ್ಟ್ಸ್ ಆಫ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಯಾವಾಗ ವರ್ಕ್ ಮಾಡೋಕ್ಕಾಗತ್ತೆ, ಎಲ್ಲಿ ವರ್ಕ್ ಮಾಡೋಕ್ಕಾಗತ್ತೆ ಅನ್ನೋದನ್ನ ನೀವೇ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು ಅಂತ ಹೇಳ್ತಿದ್ದಾರೆ. ಸೊ ಇವತ್ತು ನೀವು ಮಾರ್ನಿಂಗ್ ಶಿಫ್ಟ್ನ ಮಾಡಿದ್ರೆ ಮಾರ್ನಿಂಗ್ ಮಾಡಿದ್ರಿ, ನಿಮಗೆ ಮಾರ್ನಿಂಗ್ ಏನೋ ಕೆಲಸ ಇದೆ, ಸೊ ನಾನು ಈವ್ನಿಂಗ್ ಮಾಡ್ತೀನಿ ಅಥವಾ ಆಫ್ಟರ್ನೂನ್ ಮಾಡ್ತೀನಿ ಅಂದರೆ ಆ ರೀತಿ ಕೂಡ ನೀವು ತೊಗೊಳ್ಬೋದಾಗಿರುತ್ತೆ. ಅದಕ್ಕೂ ಕೂಡ ನಾವು ನಿಮಗೆ ಅಲೋ ಮಾಡ್ತೀವಿ ಅನ್ನೋದವರು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ಹೈಬ್ರಿಡ್ ವರ್ಕ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದು ಹೈಬ್ರಿಡ್ ಕೂಡ ಇರುತ್ತೆ, ನೀವೇನಾದ್ರು ಆಫೀಸಿಗೆ ಬಂದು ನಾವು ವರ್ಕ್ನ ಕೂಡ ಮಾಡ್ತೀವಿ, ಮನೆಯಿಂದ 1 ವೀಕ್ ಮಾಡ್ತೀವಿ, ಆಫೀಸಿಗೆ ಬಂದು 1 ವೀಕ್ ಮಾಡ್ತೀವಿ ಅಂದರೆ ಅದನ್ನು ಕೂಡ ಮಾಡ್ಬೋದು. ಇಲ್ಲ ನಾವು ಕಂಪ್ಲೀಟಾಗಿ ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ ಅಂದರೆ ಅದನ್ನು ಕೂಡ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದು ಹೆಲ್ತ್ ಕೇರ್ ಬೆನಿಫಿಟ್ಸ್ನ ಕೂಡ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರೈವೇಟ್ ಆಗಿ ನಿಮಗೆ ಸಪ್ರೇಟ್ ಆಗಿ ಹೆಲ್ತ್ ಬೆನಿಫಿಟ್ಸ್ ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಆ ರೀತಿಯಾದಂಥದ್ದು ಕೂಡ ನಾವಿಲ್ಲಿ ನಿಮಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಎನ್ಹಾನ್ಸ್ ಪಾರ್ಟ್ನರ್ ಲೆವೆಲ್ ಅಂತ ಕೊಟ್ಟೆ. ಸೊ ಯು ಕ್ಯಾನ್ ಸ್ಪೆಂಡ್ ಮೋರ್ ಟೈಮ್ ವಿತ್ ಯುವರ್ ಲವ್ಡ್ ಒನ್ಸ್ ವಿತೌಟ್ ಅ ಸೆಕೆಂಡ್ ಥಾಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಅದೊಂದು ಬೆನಿಫಿಟ್ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದಷ್ಟು ಇಂಪಾರ್ಟೆಂಟ್ ಇಲ್ಲ, ಸೊ ಅದಕ್ಕೆ ನಾನು ನಿಮಗೆ ಡಿಟೇಲ್ ಆಗಿ ಹೇಳಕ್ ಹೋಗ್ತಾ ಇಲ್ಲ. ಬೇಸಿಕ್ ನಿಮ್ಗೆ ಯಾವುದು ತುಂಬ ಇಂಪಾರ್ಟೆಂಟ್ ಇದೆ ಅದನ್ನು ಕೊಡ್ತಾ ಇದ್ದೀನಿ. ಇವರು ತುಂಬ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಇನ್ನು ಆ್ಯನ್ಯುವಲ್ ಟ್ರೈನಿಂಗ್ ಬಜೆಟ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆ್ಯನ್ಯುವಲ್ ಆಗಿ ನಿಮಗೆ ಟ್ರೈನಿಂಗ್ನ ಕೂಡ ಕೊಡ್ತಾ ಇರ್ತಾರೆ. ಸೊ ಅದರಿಂದ ನೀವು ನಿಮ್ಮ ಸ್ಕಿಲ್ಸ್ಗಳನ್ನ ಕೂಡ ಇಂಪ್ರೂವ್ ಮಾಡ್ಬೋದು, ವರ್ಕಲ್ಲೂ ಕೂಡ ನೀವು ಇಂಪ್ರೂವ್ ಆಗ್ಬೋದು ಅಂತ. ಇನ್ನು ಹೋಮ್ ಆಫ್ ಸೆಟಪ್ ಅಲೋವೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಮನೆಯಿಂದನೇ ವರ್ಕ್ ಮಾಡೋದಕ್ಕೆ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಏನು ನೆಸೆಸಿಟಿ ಇದೆ ಅದನ್ನು ಅಲೋವೆನ್ಸ್ ಕೂಡ ನಾವು ಕೊಡ್ತೀವಿ, ರೆಡಿ ಮಾಡಿಕೊಡ್ತೀವಿ ಅನ್ನೋದನ್ನ ಹೇಳ್ತಿದ್ದಾರೆ. ಇನ್ನು ರಿಮೋಟ್ ವರ್ಕ್ ಅಲೋವೆನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ರಿಮೋಟ್ ವರ್ಕ್ ಅಲೋವೆನ್ಸ್ ಕೂಡ ನಿಮಗೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ನೋಡಿದ್ರೆ ನೀವು ಎಂಪ್ಲಾಯ್ಮೆಂಟ್ ರೆಫರೆನ್ಸ್ ಪ್ರೋಗ್ರಾಮ್ಸ್ ಇದೆ ಕೊಟ್ಟಿದ್ದಾರೆ. ಸೊ ನಿಮ್ಮ ಕಡೆಯಿಂದ ಯಾರನ್ನಾರು ರೆಕಮೆಂಡ್ ಮಾಡಿದರೆ ಅಥವಾ ಗ್ರೀಟ್ ಪೀಪಲ್ ನೋ ಜಸ್ಟ್ ಮಿನಿಟ್ ಗೆಟ್ ಪೀಪಲ್ ರೆಫರ್ ದೆಮ್ ಟು ಅರ್ನ್ 10K ಇನ್ USD ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಒಬ್ಬರು ನಿಮ್ಮ ಒಳ್ಳೆ ವರ್ಕರ್ನ ರೆಫರ್ ಮಾಡಿದ್ರಿ, ಅವರು ಸೆಲೆಕ್ಟ್ ಆದರು ಅಂದರೆ ನಿಮಗೆ ಬೋನಸಸ್ ಕೂಡ ಇರುತ್ತೆ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ರೆಗ್ಯುಲರ್ ರಿಮೋಟ್ ಕಂಪನಿ ಔಟ್ಸೈಡ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಂಪನಿಲಿ ಜಸ್ಟ್ ವರ್ಕ್ ಮಾಡೋದು ಬಿಟ್ಟು ಔಟ್ಸೈಡ್ ಲೈಕ್ ಮೀಟ್ ಆಗುವಂಥದ್ದು ಅಥವಾ ಟ್ರಿಪ್ಗಳನ್ನ ಇಡುವಂಥದ್ದು ಅಥವಾ ಫಂಕ್ಷನ್ಸ್ಗಳನ್ನ ಅದು ಕೂಡ ಇರುತ್ತೆ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ವರ್ಕ್ ಇನ್ ಅ ಡೈಮೆನ್ಷಿಯಲ್ ಫಾಸ್ಟ್ ಗ್ರೋಯಿಂಗ್ ಕಂಪನಿ ವಿತ್
ವಿತ್ ಎಕ್ಸಿಕ್ಯೂಟಿವ್ ಆಫ್ ರಿವಾರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಡೈಮೆಂಟಿಕ್ ಆಗಿರುತ್ತೆ. ಆಮೇಲೆ ಫಾಸ್ಟ್ ಗ್ರೋಯಿಂಗ್ ಕಂಪನಿ ಆಗಿರುತ್ತೆ, ತುಂಬ ಎಕ್ಸೈಟಿಂಗ್ ಆಗಿರುವಂಥ ಕಂಪನಿ ಆಗಿರುತ್ತೆ. ನೀವು ವರ್ಕ್ನ ಆರಾಮಾಗಿ ಖುಷಿಯಿಂದ ಮಾಡ್ಬೋದಾಗಿರುತ್ತೆ, ಯಾವುದೇ ರೀತಿ ಪ್ರೆಷರ್ ಇರೋದಿಲ್ಲ ಅನ್ನೋದನ್ನ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಕಂಪ್ನಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್. ಇನ್ನು ನೀವು ಕಂಪ್ನಿ ಏನೆಲ್ಲ ಪ್ಲಸ್ ಪಾಯಿಂಟ್ಗಳಿದೆ ಅಂತ ನೋಡಿದ್ರೆ, ಜಾಯಿನ್ ನೌ ಟು ಫೈಂಡ್ ಯೋರ್ ಡ್ರೀಮ್ ರಿಮೋಟ್ ಜಾಬ್ ಅಂತ ಕೊಟ್ಟಿದ್ದಾರೆ. ಇದು ಸ್ಕ್ಯಾನ್ಸ್ ಅದೆಲ್ಲ ಕೊಟ್ಟಿದ್ದಾರೆ, ನೀವು ಶಾರ್ಟ್ ಆಗಿ ನೋಡ್ಕೊಬೋದು. ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಇಲ್ಲಿ ಕಂಪ್ನಿಗೆ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು, ಬೇರೆ ಕಂಟ್ರಿ ನಮ್ಮ ಕಂಟ್ರಿಲಿ ವರ್ಕ್ ಮಾಡ್ತಾ ಇರೋರ ರಿವ್ಯೂ ಕೂಡ ಇದೆ, ನೀವು ನೋಡ್ಬೋದು. ಎಲ್ಲ ಕೂಡ 5 ಇದೆ, ನೀವು ಅದನ್ನು ಚೆಕ್ ಮಾಡ್ಕೊಬೋದು. ಅವರ ರಿವ್ಯೂ ಕೂಡ ನೀವು ಇಲ್ಲಿ ಓಪನ್ ಮಾಡಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಅದು ಬಿಟ್ಟು ನಿಮ್ಗೆ ಏನಾದ್ರು ಡೌಟ್ಸ್ಗಳಿದೆ ಅಂದರೆ ಅವು ಆಫನ್ ಆರ್ ನ್ಯೂ ಜಾಬ್ಸ್ ಪೋಸ್ಟೆಡ್ ಅಂತ ಇದೆ. ಸೊ ಎಷ್ಟು ಆಫನ್ ಇಲ್ಲಿ ಕೊಡ್ತಾರೆ, ನ್ಯೂ ಜಾಬ್ಸ್ ಆರ್ ಬೀನ್ ಪೋಸ್ಟೆಡ್ ವಿತ್ ಚೆಕ್ ಕಂಪನೀಸ್ ಮಲ್ಟಿಪಲ್ ಟೈಮ್ಸ್ ಅ ಡೇ ಅನ್ನೋದು ಕೂಡ ಅವ್ರು ಕೊಟ್ಟಿದ್ದಾರೆ. ಸೊ ಈ ರೀತಿ ನಿಮ್ಗೆ ಏನಾದ್ರು ಡೌಟ್ಸ್ಗಳಿದೆ ಅಂದರೆ ಅದ್ರ ರಿಲೇಟೆಡ್ ಕ್ವೆಶನ್ಸ್ ಕೂಡ ಇದೆ. ನಾನು ನಿಮಗೆ ಡೈರೆಕ್ಟಾಗಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲದೆ ವೆಬ್ಸೈಟ್ ಈ ಲಿಂಕ್ನೇ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಓಪನ್ ಮಾಡಿ ಡೈರೆಕ್ಟಾಗಿ ಎಲ್ಲ ಇನ್ಫಾರ್ಮೇಷನ್ಸ್ನು ಕೂಡ ನೀವೇ ನೋಡ್ಕೊಬೋದಾಗಿರುತ್ತೆ. ನಾನು ಏನೇನು ಮೇನ್ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ, ಇಲ್ಲಿ ಅಪ್ಲೈ ನಾವು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಅಫಿಷಿಯಲ್ ಆಗಿ ಆ ಕಂಪನಿಯ ವೆಬ್ಸೈಟಿಂದನೇ ಅಪ್ಲೈನ ಮಾಡ್ತೀರಾ. ನೀವು ಇಲ್ಲಿ ನೋಡ್ಬೋದು, ಮೂನ್ ಪೇ ಅನ್ನೋ ಕಂಪನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋದು. ಅವರ ಅಫಿಷಿಯಲ್ ವೆಬ್ಸೈಟೇ ಇಲ್ಲಿ ಓಪನ್ ಆಯಿತು. ಇದರಿಂದನೇ ನೀವು ಡೈರೆಕ್ಟಾಗಿ ಮಾಡೋವಂಥದ್ದು. ಸೆಕೆಂಡರಿ ಆ್ಯಪ್ಸಿಂದ ನಾವು ಅಪ್ಲೈನ ಮಾಡಿದ್ರು ಕೂಡ ಡೈರೆಕ್ಟಾಗಿ ಅವರ ಆ್ಯಪಿಂದನೇ ನಾವಿಲ್ಲಿ ಅಪ್ಲೈನ ಮಾಡಬೇಕಾಗಿರುತ್ತೆ. ಓಕೆನಾ. ಸೊ ನೀವು ಇಲ್ಲಿ ಎಲ್ಲನೂ ನೋಡ್ಬೋದು, ಏನೇನಿದೆ, ಹೆಲ್ತ್ ಬೆನಿಫಿಟ್ಸ್ ಆಗಿರ್ಬೋದು, ಪೇ ಆಫ್ ಬೋನಸ್ಗಳಾಗಿರ್ಬೋದು, ಏನೆಲ್ಲ ಅವ್ರು ಕೊಟ್ಟಿದ್ದಾರೆ ಎಲ್ಲನೂ ಕೂಡ ಇಲ್ಲ ಇದೆ. ನೀವು ಇದನ್ನು ಚೆಕ್ ಮಾಡ್ಕೊಬೋದಾಗಿರುತ್ತೆ. ಓಕೆನಾ. ಸೊ ಇನ್ನು ಹೇಗೆ ಅಪ್ಲೈನ ಮಾಡಬೇಕು ಅಂತ ನೋಡಿದ್ರೆ, ಜಸ್ಟ್ ಕೆಳಗೆ ಕಂಪ್ಲೀಟ್ ಆಗಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಅಪ್ಲೈ ಫಾರ್ ದಿಸ್ ಜಾಬ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಅದು ನಿಮಗೆ ಡೈರೆಕ್ಟಾಗಿ ಒಂದು ಗೂಗಲ್ ಫಾರ್ಮ್ ಅಥವಾ ಶೀಟ್ಗೆ ಓಪನ್ ಆಗುತ್ತೆ. ಈ ಫಾರ್ಮ್ನ ನೀವು ಫಿಲ್ ಮಾಡಬೇಕಾಗಿರುತ್ತೆ. ನೀವು ಡೈರೆಕ್ಟಾಗಿ ಲಿಂಕ್ಡ್ಇನ್ನಿಂದ ಕೂಡ ನೀವು ಫಿಲ್ನ ಮಾಡ್ಬೋದು, ಇಲ್ಲಾಂದರೆ ನೀವೇ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ನ ಹಾಕ್ತಾ ಫಿಲ್ ಮಾಡ್ಬೋದು. ಮೊದಲನೇದಾಗಿ ನೀವು ಇಲ್ಲಿ ನಿಮ್ಮ ರೆಸ್ಯೂಮ್ನ ಹಾಕಬೇಕಾಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೇಕಾಗಿರುತ್ತೆ. ನಿಮ್ಮ ರೆಸ್ಯೂಮ್ನ ನಿಮ್ಮ ಕಂಪ್ಯೂಟರಲ್ಲಿ ಅಥವಾ ನಿಮ್ಮ ಮೊಬೈಲ್ ಫೋನಲ್ಲಿ ಎಲ್ಲಿದೆ ಅದನ್ನು ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಅದು ಆಟೋಮೆಟಿಕ್ ಆಗಿ ಸೆಲೆಕ್ಟ್ನ ಮಾಡಿದ್ರೆ ಅಪ್ಲೋಡ್ ಆಗುತ್ತೆ. ಅದಾದಮೇಲೆ ಜಸ್ಟ್ ಅ ಮಿನಿಟ್. ಸೊ ಅದಾದಮೇಲೆ ಇಲ್ಲಿ ನೀವು ನಿಮ್ಮ ಫಸ್ಟ್ ನೇಮ್ನ ಹಾಕಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಇಮೇಲ್ ID ನ ಹಾಕಬೇಕಾಗಿರುತ್ತೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ನೀವು ಇಲ್ಲಿ ಕೊಡಬೇಕು. ಅದಾದಮೇಲೆ ಕರೆಂಟ್ ಲೊಕೇಶನ್ ನಿಮ್ಮದು ಯಾವುದಿದೆ ಅದನ್ನು ನೀವು ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳಬೇಕಾಗಿರುತ್ತೆ. ಹಾಗೆ ನೀವು ಕರೆಂಟಾಗಿ ಯಾವ್ದಾರ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರಾ ಅಂತ ಕೇಳುತ್ತೆ. ಸೊ ಇಲ್ಲಿ ನೀವು ಜಸ್ಟ್ N/A ಅಂತ ಹಾಕಿ ನೋ ಅಂತ ಕೊಡಿ. ಅದಾದಮೇಲೆ ಲಿಂಕ್ಡ್ಇನ್ URL ಲಿಂಕ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನು ನೀವು ಪ್ರೊವೈಡ್ನ ಮಾಡಬೇಕಾಗಿರುತ್ತೆ. ಇವೆರಡು ಲಿಂಕ್ ಇಲ್ಲ ಅಂದರೂ ಓಕೆ, ಬಟ್ ಲಿಂಕ್ಡ್ಇನ್ ಲಿಂಕ್ ಬೇಕಾಗಿರುತ್ತೆ. ಸೊ ಆಲ್ಮೋಸ್ಟ್ ತುಂಬ ಜನ ನನಗೆ ಲಿಂಕ್ಡ್ಇನ್ ಲಿಂಕ್ ಇಲ್ಲ ಅಂತ ಕೇಳ್ತಾ ಇದ್ದೀರಾ. ಪ್ಲೀಸ್ ಹಾಗೆ ಮಾಡೋಕ್ಕೆ ಹೋಗಬೇಡಿ. ಲಿಂಕ್ಡ್ಇನ್ ಆ್ಯಪ್ ತುಂಬ ಮುಖ್ಯ. ಈಗ ಸಾಕಷ್ಟು ಜನ ಕಂಪನಿಗಳು ಲಿಂಕ್ಡ್ಇನ್ನಿಂದನೇ ಅಪ್ಲೈನ ಅಥವಾ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಸೊ ಅದರಿಂದ ಲಿಂಕ್ಡ್ಇನ್ನಲ್ಲಿ ಒಂದು ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಅದು ನಾರ್ಮಲ್ ಆಗಿ ನೌಕರಿ ಅಥವಾ ಬೇರೆ ಇಂಡೀಡ್ ಆ್ಯಪ್ ಹೇಗೆ ಓಪನ್ ಮಾಡ್ತೀರಾ ಹಾಗೇನೆ ಜಸ್ಟ್ ಅದನ್ನು ಓಪನ್ ಮಾಡ್ಕೊಬೋದಾಗಿರುತ್ತೆ. ಅದಾದಮೇಲೆ ನೀವು ಇಲ್ಲಿ ಅವ್ರು ಕೇಳಿರೋಂಥ ಕ್ವೆಶನ್ಸ್ಗಳಿಗೆ ಆನ್ಸರ್ನ ಮಾಡಬೇಕು. ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ಜಾಬ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಯಾವುದನ್ನು ಬೇಕಾದರೂ ಸ್ಪೆಸಿಫೈ ಮಾಡಿ ಹೇಳ್ಬೋದು. ನಾನಿಲ್ಲಿ ಜಾಬ್ ಪೋರ್ಟಲ್ಸ್ ಅದರಿಂದ ಸ್ಪೆಸಿಫೈ ಮಾಡಿ ಹೇಳ್ತೀನಿ. ಸೊ ಅದರಿಂದ ಅವ್ರಿಗೂ ಸ್ವಲ್ಪ ಇಂಪ್ರೆಷನ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಇದನ್ನು ಸ್ಪೆಸಿಫೈ ಮಾಡಿ ಕ್ಲಿಕ್ನ ಮಾಡಿ, ಇಲ್ಲಾಂದರೆ ಅದು ಸೆಲೆಕ್ಟ್ ಆಗೋದಿಲ್ಲ. ಅದಾದಮೇಲೆ ವಾಟ್ ಈಸ್ ಯುವರ್ ಆ್ಯನ್ಯುವಲ್ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್, ಪ್ಲೀಸ್ ಎಂಟರ್ ದ ಅಮೌಂಟ್ ಇನ್ ದ ಫುಲ್ ನಂಬರ್ಸ್ ಒನ್ಲಿ ವಿತೌಟ್ ಎನಿ ಫಾರ್ ಎಕ್ಸಾಂಪಲ್ಸ್. ಹೀಗೆ ಓಕೆ, ಲೈಕ್ ಇಯರ್ಲಿ ಎಷ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಆ್ಯನ್ಯುವಲಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಏನು ಹಾಕ್ಬೋದು ಅಂದರೆ 3,50,000 ಹಾಕ್ಬೋದು, ಅಥವಾ ಕಂಪ್ಲೀಟ್ಲಿ 4 lakh ಕೂಡ ಹಾಕ್ಬೋದು. ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಇಲ್ಲಿ ಅಂದಾಜಿಟ್ಕೊಳ್ಳಿ. ಸೊ ನಾನು ನಿಮಗೆ ಸ್ಪೆಸಿಫೈ ಮಾಡಿ ಅಥವಾ ನಾನು ನಿಮಗೆ ರೆಕಮೆಂಡ್ ಮಾಡೋದು 3,50,000 ಇಸ್ ಬೆಸ್ಟ್. ಓಕೆನಾ. ಸೊ ಫ್ರೆಷರ್ಸ್ಗೆ ಒಂದು ಒಳ್ಳೆ ಅಮೌಂಟ್ ಅಂತ ಹೇಳ್ಬೋದು. ಅದಾದಮೇಲೆ ಪ್ಲೀಸ್ ಸೆಲೆಕ್ಟ್ ದ ಕರೆನ್ಸಿ ಆಫ್ ಯೋರ್ ಸ್ಯಾಲ್ರಿ, ಕರೆಂಟ್ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಸ್ವಲ್ಪ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಬೇಕು.
ಸೊ ನೀವಿಲ್ಲಿ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಡೌನ್ನ ಮಾಡಬೇಕಾಗಿರುತ್ತೆ. ನೀವಿಲ್ಲಿ ಕೆಳಗೆ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ, INR ಅನ್ನೋ ಆಪ್ಷನ್ ಕಾಣುತ್ತೆ. ಓಕೆ, ಇಲ್ಲಿ ನೋಡ್ಬೋದು ನೀವು ಇಂಡಿಯನ್ ರುಪೀಸ್ ಅನ್ನೋ INR ಆಪ್ಷನ್ ಕಾಣುತ್ತೆ. ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಬೇರೆ ಯಾವುದನ್ನು ಕೂಡ ಸೆಲೆಕ್ಟ್ ಮಾಡಬಾರ್ದು, ಇದನ್ನೇ ಸೆಲೆಕ್ಟ್ನ ಮಾಡಬೇಕಾಗಿರುತ್ತೆ. ಅದಾದಮೇಲೆ ವಾಟ್ ಈಸ್ ಯುವರ್ ನೋಟಿಸ್ ಪೀರಿಯಡ್ ಕೇಳ್ತಿದ್ರೆ, ಸೊ ಆಲ್ರೆಡಿ ಅದು ಸೆಲೆಕ್ಟ್ ಆಗಿದೆ 0 to 1 months ಅಂತ, ಅದನ್ನೇ ನೀವು ಸೆಲೆಕ್ಟ್ನ ಮಾಡಬೇಕು. ಅದಾದಮೇಲೆ ವಿಲ್ ಯು ನೀಡ್ ಎನಿ ಸ್ಕಾಲರ್ಶಿಪ್ ಟು ಫೈನಾನ್ಸ್ ಯುವರ್ ವರ್ಕ್ ಶೆಡ್ಯೂಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಜಸ್ಟ್ ಎಸ್ ಅಂತ ಕೊಡ್ಬೋದು ಅಥವಾ ನೋ ಅಂತ ಕೂಡ ಕೊಡ್ಬೋದು, ಏನೂ ಮ್ಯಾಟ್ರ್ ಆಗೋದಿಲ್ಲ. ಸೊ ನಾನು ನಿಮಗೆ ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ, ಸೊ ನಾನು ನಿಮಗೆ ಇಲ್ಲಿ ಸ್ಪೆಸಿಫೈ ಮಾಡೋದು ನೋ ಅಂತಾನೆ ಕೊಡಿ, ಯಾಕಂದರೆ ವೀಸಾ ಅಥವಾ ಪಾಸ್ಪೋರ್ಟ್ ಏನು ಕೂಡ ನಿಮಗೆ ಬೇಕಾಗಿರೋದಿಲ್ಲ, ಜಸ್ಟ್ ನೋ ಅಂತಾನೆ ನೀವು ಕೊಡಿ, ಯಾಕಂದರೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ. ಡು ಯು ಪರ್ಸ್ನಲಿ ಹ್ಯಾವ್ ಎನಿ ಕರೆನ್ಸೀಸ್ ಅಂತ ಕೊಟ್ಟಿದ್ರೆ, ಸೊ ಇಲ್ಲಿ ನೋ ಅಂತಾನೆ ನೀವು ಕೊಡಬೇಕು. ನಿಮ್ಮ ಹತ್ರ ಏನಾದರೂ ಕ್ರಿಪ್ಟೋಸ್ಗಳಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನನ್ನ ಹತ್ರ ಯಾವ ಕ್ರಿಪ್ಟೋಸ್ಗಳ ಇಲ್ಲ, ಸೊ ನೋ ಅಂತ ಕೊಡಿ. ಅದಾದಮೇಲೆ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಿದ್ರೆ, ಸೊ ನೀವಿಲ್ಲಿ ಏನು ಮಾಡಬೇಕಂದ್ರೆ ನೀವು ಎಸ್ ಅಂತಾನೆ ಕೊಡಬೇಕು. ಎಸ್ ಅಂತ ಕೊಟ್ಟಾಗ ಮಾತ್ರ ಅವ್ರು ನಿಮಗೆ ಇಂಟರ್ವ್ಯೂ ಕಾಲ್ಸ್ ಮಾಡುವಂಥದ್ದು ಅಥವಾ ಸೆಲೆಕ್ಟ್ನ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಜಸ್ಟ್ ಎಸ್ ಅಂತ ಕೊಡಿ, ಆಮೇಲೆ ನೀವು ಅವ್ರಿಗೆ ಸ್ಪೆಸಿಫೈ ಮಾಡಿ ಹೇಳ್ಬೋದು. ಅದಾದಮೇಲೆ ಹ್ಯಾವ್ ಯು ಎಂಡ್ ಕಸ್ಟಮರ್ ಆನ್ ಬೋರ್ಡಿಂಗ್, ಇದಕ್ಕೂ ಕೂಡ ನೀವು ಎಸ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಯು ಹ್ಯಾವ್ ಅ ಪ್ರೀವಿಯಸ್ ಎನ್ರೋಲ್ ಡ್ಯೂರೇಷನ್ಸ್, ಇದಕ್ಕೆ ನೀವು ನೋ ಅಂತ ಕೊಡಿ, ಯಾಕಂದರೆ ನಿಮ್ಗೆ ಅದ್ರ ಬಗ್ಗೆ ಏನೂ ಐಡಿಯಾಸ್ಗಳಿರೋದಿಲ್ಲ. ಸೊ ಇದಕ್ಕೂ ಕೂಡ ಜಸ್ಟ್ ನೋ ಅಂತ ಕೊಡಿ. ಐ ಅಂಡರ್ಸ್ಟುಡ್ ದಸ್ ರಿಮೋಟ್ ಟು ಟ್ರಾನ್ಸ್ಲೇಟ್ ಆಫೀಸ್ ಬ್ಯಾಂಗ್ಳೂರ್ ಅಂತ ಕೊಟ್ಟಿದೆ. ಸೊ ನೀವೇನಾದರೂ ಏನಾದರೂ ಬಂದು ಆಫೀಸ್ಗೆ ಹೋಗಿ ವರ್ಕ್ ಮಾಡೋದಕ್ಕೆ ಓಕೆ ಇದ್ದೀರಾ ಅಂದರೆ ನೀವು ಇಲ್ಲಿ ಎಸ್ ಅಂತ ಕೊಡ್ಬೋದು. ಇಲ್ಲ ನಾವು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ ಇಷ್ಟಪಡ್ತೀವಿ ಅಂದರೆ ಜಸ್ಟ್ ನೋ ಅಂತ ಕೊಡಿ ಇದಕ್ಕೂ ಕೂಡ. ಅದಾದಮೇಲೆ ಕೆಳಗೆ ಬಂದು ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ನಾನು ಮೇಲೆ ಕೇಳಿರುವಂಥ ಕ್ವೆಶನ್ಸ್ಗಳಿಗೂ ಕೂಡ ಆನ್ಸರ್ ಮಾಡಿ ನಿಮ್ಗೊಂದ್ಸಲ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಮೇನ್ ಅಂದರೆ ಲಿಂಕ್ಡ್ಇನ್ ಆ್ಯಪ ಲಿಂಕ್ ಹಾಕುವಂಥದ್ದು, ಅದನ್ನು ಮಿಸ್ ಮಾಡದೆ ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಅದಾದಮೇಲೆ ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಬೇಕು. ಸೊ ನೀವಿಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಬಂದಿದೆ. ಇದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ID ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಅಥವಾ ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂತಲ್ಪತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬಲ್ಲ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.